ಏನೇ ಬರಲಿ स्वामी अत्यंत योग्य स्वामी अत्यंत योग्य ಅವಹೇಳನಕಾರಿ ಹೇಳಿಕೆಯಿಂದ ಸ್ವಾಮಿಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಸ್ವಾಮಿಗಳಿಗೆ ಏನೇ ಬರಲಿ ಅನ್ಯಾಯ ಅನ್ಯಾಯ ಸ್ವಾಮಿಗೆ ಧಿಕ್ಕಾರ ಧಿಕ್ಕಾರ ನಾರಾಯಣ ನರಸಿಂಹರಾವ್ ಸ್ವಾಮಿ ಅವರಿಗೆ ನೀವು ಅವಹೇಳನಕಾರ ಹೇಳಿದಂತ ಸ್ವಾಮಿಗಳಿಗೆ ಧರ್ಮ ವಿರೋಧಿ ಸ್ವಾಮಿಗೆ ಅಯ್ಯಯ್ಯೋ 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 ಕಂಟಿನ್ಯೂ ನೋಡ್ರಿ ಒಂದು ನಿಮಿಷ ಆಗ್ಲದು ಸರ ಘೋಷಣೆ ಆಗ್ರಿ ಫಸ್ಟ್ ಅಯ್ಯಯ್ಯೋ 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 ಅವಹೇಳನಕಾರಿ ಹೇಳಿದಂತ ಸ್ವಾಮಿಗೆ ಅವಹೇಳನಕಾರಿ ಹೇಳಿದಂತ ಸ್ವಾಮಿಗೆ ಬಂಧಿಸಲೇಬೇಕು ಬಂಧಿಸಲೇಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ನವದೆಹಲಿ ವಿಷಯ ಪವಿತ್ರ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಕುರಿತು ತನ್ನ ಕೊಳಕು ನಾಲಿಗಿಂದ ಅವಹೇಳನಕಾರಿಯಾಗಿ ನಿಂದನೆ ಮಾಡಿ ಶಾಂತಿ ಸುವ್ಯವಸ್ಥೆ ಹಾಗೂ ಸಹೋದರತೆ ಭಂಗ ತರುವ ದುರುದ್ದೇಶದಿಂದ ಹಾಗೂ ಮುಸ್ಲಿಮರ ಅಸ್ಮಿತೆಯನ್ನು ಪ್ರಶ್ನಿಸುವ ಒಂದು ವಿಡಿಯೋ ತುಣುಕನ್ನು ಸಾಮಾಜಿಕ ಜಾಲತಾಣದ ಮೂಲಕ ಯತಿ ನರಸಿಂಹಾನಂದ ಎಂಬ ದೊಡ್ಡ ಅವಿವೇಕಿ ಈ ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ಈ ಮೂಲಕ ಬರಕೊಡುವ ಮನವಿ ಏನೆಂದರೆ ಉತ್ತರ ಪ್ರದೇಶ ಗಾಜಿಯಾಬಾದಿನ ನಿವಾಸಿ ಯತಿ ನರಸಿಂಹಾನಂದ ಎಂಬಾತ ದುಷ್ಟ ಅವಿವೇಕಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ತನ್ನ ಕೊಳಕು ನಾಲಿಗೆಯಿಂದ ಮಾಜಲ್ಲಾಹ ತನ್ನ ವಿಡಿಯೋ ಒಂದನ್ನು ಸಾಮಾಜಿಕ ಜಾಲತಾಣದ ಮೂಲಕ ಹರಿಬಿಟ್ಟಿದ್ದಾನೆ. ದೇಶದಲ್ಲಿ ಶಾಂತಿಗೆ ಭಂಗ ತರುವ ಹಾಗೂ ಕೋಮ ಸೌಹಾರ್ದತೆಗೆ ಧಕ್ಕೆ ತರುವ ದುರುದ್ದೇಶದಿಂದ ತಾನು ಕೃತ್ಯ ಎಸಗುವ ಮೂಲಕ ಇಡೀ ಜಗತ್ತಿನ ಹಾಗೂ ಭಾರತದ ಮುಸ್ಲಿಂ ಸಮುದಾಯದ ಅಸ್ಮಿತೆಯನ್ನು ಪ್ರಶ್ನಿಸುವ ಗೋಜಿಗೆ ಕೈ ಹಾಕಿದ್ದು ವಿಷಾದಕರ ಸಂಗತಿ. ಇದರಿಂದ ಇಡೀ ಮುಸ್ಲಿಂ ಸಮುದಾಯ ರೊಚ್ಚಿಗೆದ್ದಿದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಅದಕ್ಕಾಗಿಯೇ ಪವಿತ್ರ ಪ್ರವಾದಿಯವರು ಈ ಬಗ್ಗೆ ನೀಚ ಮನುಷ್ಯ ತನ್ನ ಬಾಯಿ ಚಪಲವನ್ನು ತೀರಿಸಿಕೊಳ್ಳಲು ತೀರಾ ತುಚ್ಛ ಪದಗಳನ್ನು ಬಳಸಿದರೂ ಕೂಡ ಮುಸ್ಲಿಂ ಸಮುದಾಯ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಆತನಿಗೆ ಕೂಡಲೇ ಬಂಧಿಸಿ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಬೇರೆ ಯಾವ ಇಂತಹ ನೀಚ ಕೃತ್ಯಕ್ಕೆ ಮುಂದಾಗದಂತೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಕಳಕಳಿಯಿಂದ ಆಗ್ರಹಪಡಿಸುತ್ತೇವೆ. ವಂದನೆಗಳೊಂದಿಗೆ ಗೌರವಾನ್ವಿತ ತಮ್ಮ ವಿಶ್ವಾಸ ನಿತ್ಯಾನಂದ ಸ್ವಾಮಿ ಅವರಿಗೆ